ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾವು ಹಳ್ಳಿ ಕಡೆ ರೊಟ್ಟಿ ಬುತ್ತಿ ಮಾಡ್ತೀವಿ ಅಂತೀವಲ್ವ, ಸೊ ಗದ್ದೆ ಹೋಗಬೇಕಾದ್ರೆ ಸೊ ಆ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಬುತ್ತಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಹಿಡಿಯಷ್ಟು ನಾನು ಸಾಸಿವೆ ಕಾಳು ತೊಗೊಂಡಿದ್ದೀನಿ. ಸೊ ಹಾಗೆ ಶುಂಠಿ ಒಂದು 8 ಪೀಸ್ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಣಸಿನ್ಕಾಳು ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಬೆಳ್ಳುಳ್ಳಿ ನೋಡಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹಾಗೆ ರುಚಿಗೆ ಅಂತ 1-2 ಪೀಸ್ ಸಣ್ಣದಾಗಿರೋ ಚಕ್ಕೆ, ಹಾಗೆ ಲವಂಗ, ಸ್ವಲ್ಪ ಜೀರಿಗೆ, ಹಾಗೆ 1/4 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಹಸಿಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ನಾವು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಫಸ್ಟಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸೊ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ ಒಂದೆರಡು, ಅವು ಟೇಸ್ಟಿಗೆ ಮಾತ್ರ 1-2 ಹಾಕ್ಕೊಂಡಿರೋದಷ್ಟೇ, ಇಂಪಾರ್ಟೆಂಟ್ ಏನಲ್ಲ ಅದು. ಸೊ ಇಲ್ಲಿ ಮೆಣಸಿನ್ಕಾಳು, ಸಾಸಿವೆನೇ ತುಂಬ ಹಾಕ್ಕೊಳ್ಬೇಕಂದ್ರೆ ಸಾಸಿವೆನೇ ಇದ್ರಲ್ಲಿ ಮೇನ್ ಇರೋದು. ಸೊ ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ನಾನು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ನಾ ಇಲ್ಲಿ ಒಂದು 5 to 6 ಮೆಂಬರ್ಸಿನ ಮಾಡ್ಕೊಳ್ತಿರೋದು. ಸೊ ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೆ ಮೊಸರು ಹಾಕಿನೇ ನಾವು ಮಿಕ್ಸಿ ಮಾಡ್ಕೊಳ್ಬೇಕು, ಅಂದರೆ ಯಾವುದೇ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು. ಸೊ ನೋಡಿ ಮಿಕ್ಸಿ ಮಾಡ್ಕೊಂಡು ನಂತರ ಇವಾಗ ಈ ಥರ ಕಾಣ್ತಿದೆ. ನೆಕ್ಸ್ಟ್ ಇವಾಗ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಈ ಮಸಾಲಾನ ಅದರೊಳಗೆ ಹಾಕಿ ಒಂದು 5 ಮಿನಿಟ್ಸು ಕೈ ಆಡ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲ ಕೆಳ ಹಿಡಿದು ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಗಟ್ಟಿ ಕೂಡ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಅಂದರೆ ಎಣ್ಣೆ ಕೂಡ ಸಪ್ರೇಟ್ ಆಗುತ್ತೆ ಇದರಲ್ಲಿ. ಸೊ ಅಲ್ಲಿವರೆಗೂ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿರ್ಬೇಕು. ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂತ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳ್ಳುಳ್ಳಿನ ಮಿಕ್ಸಿ ಮಾಡಿದೆ ಡೈರೆಕ್ಟ್ ಒಗ್ಗರಣೆಲಿ ಹಾಕ್ತಾರೆ. ಬಟ್ ನನಗೆ ಅದು ಬಾಯಿಗೆ ಸಿಕ್ಕರೆ ಬುತ್ತಿಲಿ ಚೆನ್ನಾಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಇಲ್ಲ ಜಸ್ಟ್ ಕರಿಬೇವು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ರೆಡಿ ಆಗ್ತಿದೆ. ಇದು ನಾವು ಗದ್ದೆಗೆ ಹೋಗಬೇಕಾದ್ರೆ, ಅಂದರೆ ನಾವು ಹಳ್ಳಿ ಸೈಡ್ ಅಂತೀವಲ್ವ, ರೊಟ್ಟಿ ಬುತ್ತಿ ಕಟ್ಕೊಂಡು ಗದ್ದೆ ಹೋಗ್ತೀವಿ ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ನಾವು ಬುತ್ತಿ ಹೇಗೆ ಮಾಡ್ತೀವಿ, ಗದ್ದೆ ಕಡೆ ಹೋಗುವ ಬುತ್ತಿ ಹೇಗೆ ಮಾಡ್ತೀವಿ ಅನ್ನೋ ರೆಸಿಪಿನ ನಾನು ಇದರಲ್ಲಿ ತೋರಿಸ್ತಿರೋದಷ್ಟೇ. ನೋಡ್ತಿರ್ಬೋದು ಈ ಥರ ನೀಟಾಗಿ, ಅಂದರೆ ಇದು ಫ್ಲೇವರ್, ಹಸಿ ಫ್ಲೇವರ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನ ನೀಟಾಗಿ ಹುರ್ಕೊಳ್ಬೇಕು. ಎಣ್ಣೆ ಎಲ್ಲ ಒಂದು ಕಡೆ ಆಗ್ತಿದೆ ನೋಡಿ, ಈ ಥರ ಫೈನಲಿ ಈ ಥರ ಕಾಣ್ತಿದೆ ಇದು. ನೆಕ್ಸ್ಟ್ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇವಾಗ ಒಲೆ ಮೇಲೆ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಅಂದರೆ ಬುತ್ತಿಗೆ ಫುಲ್ ಮೆತ್ತಗಾಗಬೇಕು, ಆ ರೀತಿ ನಾವು ಅನ್ನಕ್ಕೆ ಇಟ್ಕೊಳ್ಬೇಕು. ನೋಡ್ತಿರ್ಬೋದು ನಾನಿಲ್ಲಿ ಎಷ್ಟು ಇಟ್ಕೊಂಡಿದ್ದೀನಿ ಅಂತ, ನಾನು ಒಂದು 5 to 6 ಮೆಂಬರ್ಸ್ ಅಲ್ವಾ, ಸೊ ಜಾಸ್ತಿ ಒಂದು 3 ಲೋಟ, 4 ಲೋಟದಷ್ಟು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಫುಲ್ ಗೆಡ್ಡೆ ಆಗಬೇಕು ಅನ್ನ, ಆ ರೀತಿಯಿಂದ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಬೇಯಿಸ್ಕೊಳ್ತಿದ್ದೀನಿ. ಇನ್ನು ಬೇಯಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ವಿಡಿಯೋ ಇದರಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈ ಥರ ನೀರೆಲ್ಲ ಫುಲ್ ಕಡಿಮೆ ಆಗಿದೆ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಯಾಕಪ್ಪ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಇದು ಮೆತ್ತಗಾಗಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ನಾವು ಮನೆ ಅಕ್ಕಿ ಯೂಸ್ ಮಾಡಿದರೆ ಅದು ಬೇಗ ಮೆತ್ತಗಾಗಲ್ಲ ಅನ್ನೋ ಕಾರಣಕ್ಕೆ ನಾನು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ. ನೋಡು ಕಂಪ್ಲೀಟಾಗಿ ಅನ್ನ ಮೆತ್ತಗಾದ್ಮೇಲೆ ಸೊ ಈಗ ರುಬ್ಬಿಟ್ಕೊಂಡು, ಅಂದರೆ ನಾವು ಖಾರ ಬಿಸಿ ಮಾಡಿಟ್ಕೊಂಡಿದ್ದೀವಲ್ವ, ಸೊ ಆ ಖಾರ ಹಾಕ್ಕೊಂಡ್ಬಿಟ್ಟು ಹಾಗೆ ರುಚಿಗೆ ಉಪ್ಪು ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ಕೊಳ್ಬೇಕು. ನೋಡ್ತಿರ್ಬೋದು ಎಷ್ಟು ಮೊಸರು ಹಿಡಿಯುತ್ತೆ ಅಷ್ಟು ಮೊಸರು ಹಾಕ್ಕೊಳ್ಬೇಕು. ನಾನು ನಿಮಗೆ 1-2 ಸ್ಪೂನ್ ಹಾಕಿ ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಕಿ ತೋರಿಸ್ತಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ನೀಟಾಗಿ ಇದನ್ನು ಅನ್ನ, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮುದ್ದೆ ಕೋಲು ತೊಗೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಸೊ ಮುದ್ದೆ ಕೋಲು ತೊಗೊಂಡು ಯಾಕೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ, ಎಲ್ಲಾದರೂ ಅನ್ನ ಉದುರಿದ್ರೆ ಸೊ ಅದು ಫುಲ್ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಉದುರಾಗಿತ್ತು ಅನ್ನ ಅನ್ನೋ ಕಾರಣಕ್ಕೆ ಮತ್ತೆ ಮೊಸರು ಹಾಕ್ಕೊಂಡ್ಬಿಟ್ಟು ನಾನು ನೀಟಾಗಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು. ಆರ್ಲಿಕ್ಕೆ ಬಿಟ್ಟ ನಂತರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿಯಾದ ನಂತರ ಒಂದು ಪ್ಲೇಟಿಗೆ ಮೊಸರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಕೈ ಎತ್ಕೊಂಡು ಈ ಥರ ಸ್ವಲ್ಪ ರೈಸ್ ತೊಗೊಂಡ್ಬಿಟ್ಟು ನೀಟಾಗಿ ಕೈಯಲ್ಲಿ ಉಂಡೆ ಮಾಡಬೇಕು. ಸೊ ನೋಡಿ ನಾನು ಎಷ್ಟು ದೊಡ್ಡ ಉಂಡೆ ಮಾಡಿದ್ದೀನಿ ಅಂತ, ಒಂದು ಬಾಲ್ಗಿನ್ನ ದೊಡ್ಡ ಸೈಜ್ ಇದೆ. ಸೊ ಆ ರೀತಿ ಇದನ್ನ ಬಾಲ್ ಥರ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ನಾನು ಒಂದು ಇಲ್ಲಿ ಡಬ್ಬಿ ಹಾಕಿಡ್ತಿದ್ದೀನಿ, ಯಾಕೆಂದರೆ ನಾನು ಗದ್ದೆ ಕುಟ್ಕೊಳ್ಸೋ ಸಲುವಾಗಿ ಇದನ್ನು
ನಾನು ಡಬ್ಬಿಲಿ ಹಾಕಿಡ್ತಿದ್ದೀನಿ. ನೋಡ್ತಿರ್ಬೋದು. ಈ ಥರ ಒಂದೆರಡು ಮಾಡಿ ತೋರಿಸ್ತೀನಿ ಅಷ್ಟೇ, ಇಲ್ಲಾಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು. ಇದು ಕಂಪ್ಲೀಟಾಗಿ ರೆಡಿ ಆದಮೇಲೆ ಇದಕ್ಕೆ ಸೈಡ್ಸ್ ಏನಪ್ಪ ಅಂತಂದರೆ, ಇದಕ್ಕೆ ಶೇಂಗಾ ಚಟ್ನಿಯಿಂದ ಬೆಸ್ಟ್ ಸೈಡ್ಸ್ ಅಂತ ಹೇಳ್ಬೋದು. ಶೇಂಗಾ ಚಟ್ನಿ ಹಾಗೆ ಈರುಳ್ಳಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ನಾನು ಈ ಥರ ರೆಡಿ ಮಾಡಿದ್ದೀನಿ. ಇದಕ್ಕೆ ಶೇಂಗಾ ಚಟ್ನಿ ರೆಡಿ ಮಾಡಿದ್ದೀನಿ. ಈ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ, ನಮ್ಮ ಹಳ್ಳಿ ಕಡೆ ಈ ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನೋಡಿ, ಇವಾಗ ಒಂದು ಬಾಣಲೆಗೆ ಶೇಂಗಾ ತೊಗೊಂಡಿದ್ದೀನಿ, ಅಂದರೆ ಒಂದು ಬೌಲಷ್ಟು ಶೇಂಗಾ, ಹಾಗೆ ಅಚ್ಚ ಖಾರದ ಪುಡಿ, ಮತ್ತು ಇಲ್ಲಿ ಪುಟಾಣಿ ತೊಗೊಂಡಿದ್ದೀವಿ, ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಯೂಸ್ ಮಾಡೋದು ಮಾಡ್ಬೋದು, ಹಾಗೆ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು. ಇವಾಗ ನಾವು ಏನಪ್ಪ ಶೇಂಗಾ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಹಸಿ ಆಗೇ ಇರುತ್ತೆ. ಸೊ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡ್ತಿರ್ಬೋದು, ನಾನು ಹುರ್ಕೊಳ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ಕಪ್ಪಾಗಿದೆ, ಶೇಂಗಾ ಎಲ್ಲ ಕಪ್ಪಾಗಿದೆ. ಸೊ ಇದನ್ನು ಪೂರ್ತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಮಾಡ್ಕೊಂಡ ನಂತರ ಇದಕ್ಕೆ ಏನು ಹಾಕಬೇಕು ಅನ್ನೋದು ನಾನು ಮತ್ತೆ ತೋರಿಸ್ತೀನಿ. ಇವಾಗ ಇದು ಬುತ್ತಿಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ, ಬೇರೆ ಯಾವ ಚಟ್ನಿನೂ ಕೂಡ ಅಷ್ಟು ಇದಕ್ಕೆ ಹೊಂದ್ಕೊಳ್ಳಲ್ಲ. ಸೊ ಹಾಗಾಗಿ ನೋಡಿ, ಮಿಕ್ಸಿ ಜಾರಿಗೆ ಹೋದಿಟ್ಕೊಂಡಿರೋ ಶೇಂಗಾ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಬೌಲ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಕರಿಬೇವು, ನೋಡ್ತಿರ್ಬೋದು, ಕರಿಬೇವು ಒಂದಿಷ್ಟು ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ತೊಗೊಳ್ತಿದ್ದೀನಿ. ಹಾಗೆ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಯೂಸ್ ಮಾಡೋರು ಕೂಡ ಬೆಲ್ಲ ಹಾಕ್ಬೋದು, ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಮರ್ತೋಗ್ಬಿಡ್ತು, ಹಾಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಈ ಮಿಕ್ಸಿ ಮಾಡ್ಕೊಂಡ ನಂತರ ಬಂದುಬಿಟ್ಟು ಮತ್ತೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ, ಇಲ್ಲಿ ಇದು ನಾನು ಕಲ್ಲುಪ್ಪೆ ಹಾಕ್ಕೊಳ್ತಿರೋದು. ಸೊ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿದರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಕಂಪ್ಲೀಟಾಗಿ ಈ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾವು ಶೇಂಗಾ ಚಟ್ನಿ ಅಂತ ಹೇಳ್ತೀವಿ, ಇಲ್ಲ ಕಡಲೆ ಚಟ್ನಿ ಅಂತ ಕೂಡ ಕರಿತೀವಿ. ನೋಡ್ತಿರ್ಬೋದು, ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್. ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ. ಇನ್ನು ಯಾರ್ಯಾರು ವಿಡಿಯೋ ನೋಡ್ತೀರಾ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅವರು ಎಲ್ಲ ಚೆನ್ನಾಗಿರೋರನ್ನೇ ನೀವು ಚೂಸ್ ಮಾಡ್ತೀರಾ. ದಯವಿಟ್ಟು ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.